ರಾಧಿ ಅಂದ್ರು ನಮ್ಮ ಮಗಳಿಗೆ ಚಲೋ ಸಂಬಂಧನ ಬಂದಿತ್ತಲ್ಲ ಇದ್ದೂರಾಗ ಅದರ ಅವ್ರ ಬಗ್ಗೆ ನಮಗೆಲ್ಲ ಗೊತ್ತಿದ್ದಿದ್ದ ಐತಿ. ನಂಗಂತೂ ಇವತ್ತು ಭಾಳ ಅಂದ್ರೆ ಭಾಳ ಖುಷಿ ಆಗಿತ್ತು ನೋಡ್ಲಿ. ನಿಂಗೂ ಈ ಸಂಬಂಧ ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ. ನನಗೆ ಈ ಸಂಬಂಧ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಷ್ಟ. ಯಾವುದೇ ಕಾರಣಕ್ಕೂ ಈ ಸಂಬಂಧ ಅಂತೂ ನನಗೆ ಇಷ್ಟನೇ ಇಲ್ಲ. ಈ ಮದ್ವೆ ನಡೆಯಕ್ಕೂ ನಾ ಬಿಡಂಗಿಲ್ಲ. ಎದಕ್ಲೆ ಹಂಗೆ ಮಾತಾಡ್ಕೊಂತಿದಿ? ಅಲ್ಲ, ಹುಡುಗ ಚಂದದಾನ, ಮಂತಾನ ಚಲೋ ಐತಿ. ಮತ್ತೇನು ಬೇಕು ಇದಕ್ಕಿಂತ ಹೆಚ್ಚು? ಅದು ಅಲ್ಲದೆ ನಾವು ಇಷ್ಟು ವರದಕ್ಷಿಣೆ ನಮ್ಮ ಕೈಯಾಗ ವರದಕ್ಷಿಣೆ ಕೊಡೋಕ್ಕಾಗಲ್ಲ. ಇದು ಒಂದು ಮನಿ ಅಷ್ಟ ಅಂತಂದು ಅವ್ನಿಗೆ ಏನಾರ ನನ್ನ ದೋಸ್ತ ಒಪ್ಸಿದೆ ಅಂದ್ರೆ, ಅದು ಅಲ್ದೆ ಯಾರು ಮಂಜಮ್ಮನವರಿಗೆ ಹೇಳಿದ್ವಿ ಅಂದ್ರೆ ಅವರು ಒಪ್ಕೋತಾರ. ಲಕ್ಷ್ಮವ್ವ ಚಲೋ ಅತ್ತಿ ಅಕ್ಕಳಾಕಿ ನನ್ನ ಮಗಳಿಗೆ. ಎಲ್ಲ ಚಲೋ ಐತಿ. ಮತ್ತಿದಕ್ಕೆ ನಿಂದು ಕೊಂಕ ಮಾತು. ಸುಮ್ಮನೆ ಮದ್ವೆಗೆ ಒಪ್ಕೊ ನೀನು. ಯಪ್ಪ, ಎದಕ್ಕೆ ಅವಾಗ ನೀನು ಅಷ್ಟು ಒತ್ತಾಯ ಮಾಡ್ತೀರಿ? ಅವಾಗ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಷ್ಟೇ. ಈ ಮನ್ಯಾಗ ಅವ್ವ ಹೇಳ್ದಂಗೆ ನಡಿಬೇಕು. ಏಯ್, ನೀ ಸುಮ್ಮನೆ ಬಾಯಿ ಮುಚ್ಚು. ಈಗೇನೋ ದೊಡ್ಡ ಹಿರೇ ಮನುಷ್ಯಕ್ಕೆ ಆಗಲ್ಲ ಈ ಮನ್ಯಾಗ. ಸುಮ್ಮನೆ ನನ್ನ ಮಗಳಿಗೆ ಎದಕ್ಕೆ ಒದ್ರಾಡ್ತೀರಿ ನೀವು? ನನ್ನ ಈ ಮನ್ಯಾಗ ನನ್ನ ನೋವನ್ನ ನನ್ನನ್ನು ಅರ್ಥ ಮಾಡ್ಕೋದಂದ್ರೆ ನನ್ನಿಬ್ಬರು ಮಕ್ಕಳು ಅಷ್ಟೇ. ಅದನ್ನು ಬಿಟ್ರೆ ಮತ್ತೆ ಯಾರೂ ಇಲ್ಲ ಈ ಮನ್ಯಾಗ ನನ್ನವ್ರು ಅಂತಂದು. ನೋಡ್ರಿ, ನನಗೆ ಈ ಮದ್ವೆ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ. ನಂದು ನಾ ಬೇಡ ಅಂದ್ರೂ ನೀವು ಈ ಮದ್ವೆನ ಮಾಡಿದ್ರಂದ್ರೆ ಮತ್ತು ಆಮೇಲೆ ಆಗೋದೇ ಬೇರೆ ನೋಡ್ರಿ. ಇಲ್ಲಿ ಹಂಗೆ ಅನ್ಬೇಡ್ರಿ. ಇಲ್ಲಿ ಆ ಹುಡುಗಿ ನಮ್ಮನ್ನ ತಂದೆ ತಾಯಿ ಅಂತ ಅನ್ಕೊಂಡೈತಿ. ದಯವಿಟ್ಟು ಆ ಹುಡುಗಿಗೆ ಮನಸ್ಸಿಗೆ ನೋವಾಗಂಗೆ ಮಾಡಬೇಡ್ಲಿ. ಆ ಹುಡುಗಿಗೂ ಇಷ್ಟ ಐತನೈತಿ. ದಯವಿಟ್ಟು ಇದು ಒಂದು ಸಲ ನನ್ನ ಮಾತು ಕೇಳ್ಬಿಡು. ಆಮೇಲೆ ಜೀವನ ಪೂರ್ತಿ ನೀನು ಏನು ಹೇಳ್ತಿದಿ, ನೀನು ಹೇಳ್ದಂಗೆ ಕೇಳ್ತೀನಿ ನಾನು. ದಯವಿಟ್ಟು ಒಪ್ಕೊಳ್ಳಿ ಇದೊಂದು ಮದುವೆಗೆ. ಬೇಕಾದ್ರೆ ನಿನ್ನ ಕೈ ಮುಗಿತೀನಿಲಿ. ಈ ಸಂಬಂಧನ ಮಾತ್ರ ಒಲ್ಲೆ ಅನ್ಬೇಡ್ಲಿ. ನೀವು ಜಪ್ಪಯ್ಯ ಅಂದ್ರು ನಾನು ಮಾತ್ರ ಈ ಮದುವೆಗೆ ಒಪ್ಕೊನಲ್ಲ ಅಂದ್ರೆ ಒಪ್ಕೊನಲ್ಲ. ಅದರಲ್ಲೂ ಈ ಸಂಬಂಧಕ್ಕಂತೂ ನಾನು ಮೊದಲೇ ಒಪ್ಕೊಳಂಗಿಲ್ಲ ಅಷ್ಟೇ. ಎದಕ್ಕೆ ಇಷ್ಟು ಹಠ ಮಾಡಕುಂತಿದ್ದೀನಿ ನೀನು? ಆ ಹುಡುಗಿ ವಿಷಯದಾಗ ಎದಕ್ಕೆ ಹಿಂಗೆ ಮಾಡಕುಂತಿದ್ದೀನಿ ನೀನು? ನೋಡು, ಈ ಮದ್ವೆಗೆ ಒಪ್ಕೋ. ನೋಡ್ರಾದಿ ಅಕ್ಕಿಗೆ ನಮ್ಮನ್ನ ತಂದೆ ತಾಯಿ ಅನ್ಕೊಂಡ. ತಂದೆ ತಾಯಿ ಯಾರೂ ಇಲ್ಲ ಆ ಹುಡುಗಿಗೆ. ಇಷ್ಟು ದಿನ ನಮ್ಮ ಮನೆ ಸಲುವಾಗಿ ಇಷ್ಟೆಲ್ಲ ಕಷ್ಟಪಟ್ಟೈತಿ. ಇದು ಒಂದು ವಿಷಯದಾಗ ಸುಮ್ಮನೆ ಇದ್ಬಿಡು. ನೀನು ಒಪ್ಕೋಬೇಕಂದ್ರೆ ಒಪ್ಕೋಬೇಕಷ್ಟ. ಏನ ನನ್ನ ಮೇಲೆ ದಬ್ಬಾಳಿಕೆ ಮಾಡಕುಂತೀರೇನ? ಏನು ಮಾಡ್ತೀರಿ? ನಾನಂತೂ ಈ ಮದ್ವೆಗೆ ಒಪ್ಕೊನಲ್ಲ ಅಂದ್ರೆ ಒಪ್ಕೊನಲ್ಲ. ಹಂಗೆ ಈ ಮನ್ಯಾಗ ಈ ಮದುವೆ ನಡೆಯಾಕೂ ನಾ ಬಿಡಂಗಿಲ್ಲ. ಇಲ್ಲಿ ಹಂಗೆ ಮಾಡಬೇಡ್ಲಿ. ಇಲ್ಲಿ ಆ ಹುಡುಗಿದು ಕನಸೈತ್ಲೆ ಈ ಮದ್ವೆ. ಇಲ್ಲಂತೂ ನಮ್ಮ ಮನ್ಯಾಗಂತೂ ನೆಮ್ಮದಿಯಾಗಿರ್ಲಿಲ್ಲ ಆ ಹುಡುಗಿ. ಕೊನೆ ಪಕ್ಷ ಗಂಡನ ಮನ್ಯಾಗಾರ ನೆಮ್ಮದಿಯಾಗಿರ್ಲಿಲ್ಲ. ಮನೆತನ ಚಲೋ ಐತಿ. ನನಗೂ ಆ ಹುಡುಗಿನ ಬೇರೆ ಕಡೆ ಕೊಡಾಕ ಇಷ್ಟ ಇಲ್ಲ. ಯಾಕಂದ್ರೆ ಹೆಂಗೆ ನೋಡ್ಕೋತಾರೆ ಏನು ಅನ್ನೋದು ಗೊತ್ತಿರಲ್ಲ. ಅದ ಇದ್ದೂರಾಗಾದ್ರೆ ನಮ್ಮ ಕಣ್ಣು ಮುಂದೆ ಇರ್ತಾಳ. ನಮಗೆ ಬೇಕಂದಾಗ ಹೋಗಿ ಬರ್ಬೋದು. ಅದು ಅಲ್ದ ಚಂದ್ರು ಲಲಿತವನ್ನ ಚಂದನತಂಗೆ ನೋಡ್ಕೋತಾನ ಅನ್ನೋ ನಂಬಿಕೆ ನನಗೈತಿ. ದಯವಿಟ್ಟು ಒಪ್ಕೊಳ್ಳಿ ಈ ಮದ್ವೆಗೆ. ಒಪ್ಕೊಳ್ಳಿ. ನೋಡ್ರಿ, ನನಗೆ ಜಾಸ್ತಿ ಒತ್ತಾಯ ಮಾಡಕೋಬೇಡ್ರಿ. ಹೆಚ್ಚು ಕಮ್ಮಿ ಏನಾರು ಒತ್ತಾಯ ಮಾಡಿದ್ರಿ, ನನ್ನ ಮಾತು ಮೀರಿ ಈ ಮನ್ಯಾಗ ಏನಾರ ಆಕಿದ ಮದ್ವಿನ ಅವನ ಜೊತೆ ಏನಾರ ಮಾಡಿದ್ರಿ, ಆಮೇಲೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ನಿಮ್ಗೆ ಗೊತ್ತೈತಿ ನನ್ನ ಸಿಟ್ಟು. ನಾ ಸಿಟ್ಟಿನಾಗ ಯಾವ ನಿರ್ಧಾರ ತೊಗೊಳಕ್ಕೂ ಹೇಸಕ್ಕೆಲ್ಲ. ಸುಮ್ಮನೆ ಇದ್ಬಿಡ್ರಿ. ಅವ್ರಿಗೆ ಹೋಗಿ ಹೇಳ್ರಿ ಈ ಮದ್ವೆ ನಮಗೆ ಇಷ್ಟ ಇಲ್ಲ ಅಂತಂದು. ಇಷ್ಟ ಈ ಮನ್ಯಾಗ ಈ ಮದ್ವೆ ವಿಷಯದಾಗ ನನ್ನ ಮಾತು ನಡಿಬೇಕು, ಯಾರ ಮಾತು ನಡೆಯಂಗಿಲ್ಲ. ಈ ಮನ್ಯಾಗ ಹಿರಕಿ ನೀನ ಏನು ನಾನು? 2 ನಿಮಿಷ ಮನೆಯಿಂದ ಹೊರಗಡೆ ಹೋಗಂಗಿಲ್ಲ ನಾನು. ಆಗಲೇ ಕಲ 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 ಅಂತ ಮಾತು. ನಿಮ್ಮ ಒದಾಟ ರೋಡಿ ಕೇಳ್ಸಕೊಂತೈತಲ್ಲಿ. ಇದಕ್ಕೆ ಶ್ಯಾಮ ಏನಾಯ್ತು? ನೀನಾಗಿ ಇಷ್ಟೊಂದು ಬೇಸರ ಮಾಡ್ಕೊಂಡಿದ್ದಿ? ಯವ್ವ ನೋಡ್ಬಿ ಯವ್ವ, ಈ ಸಂಬಂಧ ಚಲೋ ಐತಿಲ್ಬಿ. ಲಲಿತವ್ಗೂ ಇಷ್ಟ ಆದಂಗೆ ಐತಿ. ನೋಡಿದ್ರೆ ಹೆಂಗೆ ಮಾತಾಡಕೊಂತಾಳೆ ನೋಡ್ಬಿ. ನನಗೆ ಈ ಮದ್ವಿನ ಇಷ್ಟ ಇಲ್ಲ ಅನ್ನಂಗೆ ಮಾತಾಡಕೊಂತಾಳೆ ನೋಡ್ಬಿ. ಆ ಹುಡುಗಿ ಈಕೆ ಮಾತಾಡೋ ಮಾತು ಕೇಳಿ ಬೇಸರ ಮಾಡ್ಕೊಂಡು ಒಳಗಡೆ ಹೋತು ಗೊತ್ತನ್ಬಿ. ನೋಡ್ಬಿ ಹೆಂಗೆ ಮಾತಾಡಕೊಂತಾಳ. ಈ ಮದ್ವೆ ನಡೆಯಕ್ಕೆ ನಾ ಬಿಡಂಗಿಲ್ಲ ಅಂತ ಅನ್ನಕೊಂತಾಳ. ಕಾಕ, ಚಿಗೋಗಿ ಇಷ್ಟ ಇಲ್ಲ ಅಂದ್ರೆ ಬ್ಯಾಡ ಬಿಡು. ಸುಮ್ಮನೆ ಯಾಕೆ ನನ್ನ ಸಲುವಾಗಿ ಮನ್ಯಾಗೆಲ್ಲರೂ ಜಗಳ ಮಾಡ್ತೀರಿ? ಲಲಿತೆ, ನೀ ಒಳಗಡೆ ನಡಿ. ಸುಮ್ಮನೆ ಒಳಗಡೆ ನಡಿ. ಅದು ಹಂಗಲ್ಲಮ್ಮ, ನನ್ನ ಸಲುವಾಗಿ ಸುಮ್ಮನೆ ಈ ಮನ್ಯಾಗ ಜಗಳ ಆಡೋದು ಬೇಡ. ನಿನಗೆ ಸುಮ್ಮನೆ ಒಳಗಡೆ ಹೋಗಂದೆ ನಾನು. ಏನು ಮಾಡ್ತಿದ್ದಿ ನೀನು? ಅಲ್ಲ, ಏನು ಮಾಡ್ತಿ ಬೇಡ. ಈ ಮದ್ವೆ ನಿನಗೆ ಎದಕ್ಕೆ ಇಷ್ಟ ಇಲ್ಲ? ಆ ಹುಡುಗಗೆ ಏನು ಕಮ್ಮಿ ಆಗೈತಿ? ಆ ಮನೆತನಕ್ಕೆ ಏನು ಕಮ್ಮಿ ಆಗೈತಿ? ಎದಕ್ಕೆ ಒಲ್ಲೆ ಅನ್ನಕುಂತಿದ್ದಿ ನೀನು ಈ ಸಂಬಂಧನ? ನೋಡ್ರಿ ಅತ್ತಾರ, ನನಗದೆಲ್ಲ ಗೊತ್ತಿಲ್ಲ. ನನಗೆ ಈ ಸಂಬಂಧ ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ. ಈ ಮದುವೆನ ಮುಂದುವರಿಯಾಕ ನಾನು ಬಿಡಂಗಿಲ್ಲ. ನನ್ನ ಮಾತಿನಂಗೆ ನಡಿಬೇಕು ಈ ವಿಷಯದಾಗ. ಈ ಮನೆಗೆ ಅತ್ತಿ ನಾನದೀನಿ, ನೀನಲ್ಲ. ಈ ಮನ್ಯಾಗ ನಾನು ಹೇಳ್ದಂಗೆ ನಡಿಬೇಕು. ನನ್ನ ಮಾತು ಈ ಮನ್ಯಾಗ ನಡೆಯೋದು, ನಿನ್ನ ಮಾತಲ್ಲ. ಅಲ್ಲ ಶ್ಯಾಮ, ನಿನಗೇನಾರ ಬುದ್ಧಿ ನೀನಿಲ್ಲ? ಹೋಗಿ ಅಕ್ಕಿ ಒಪ್ಪಿಗೆ ಕೇಳಾಕೊಂತಿದ್ದಲ್ಲ. ಅಕ್ಕಿ ಒಪ್ಪಿಗೆ ಈ ಮನೆಯಾಗ ಏನು ಲೆಕ್ಕಕ್ಕಿಲ್ಲ. ಆಕೆ ಹ್ಞೂ ಅಂದ್ರೆ ಅಷ್ಟ, ಒಲ್ಲೆ ಅಂದ್ರೆ ಅಷ್ಟ. ಈ ಮದ್ವೆ ನಡೀತೈತಂದ್ರೆ ನಡೀತೈತಿ ಅಷ್ಟ. ಹೌದು ಬೇವಾ, ನೀನು ಹೇಳೋದು ಕರೇನ ಐತಿ. ಈಕೆಗೆ ಎಷ್ಟೋ ತನಕ ಆತ ಬೇ, ಒಂದು ಅರ್ಧ ತಾಸು ಮೇಲಾತ ನಾನು
ತಿಳಿಸಿ ಹೇಳಕುಂತು ಒಟ್ಟ ಒಪ್ಕೊಳ್ಳೋವಳು ಬೇಡ ಬೇ ಈಗ ಇದು ಒಪ್ಪಿಗೆ ಕೇಳೋದೇ ಬೇಡ ನಾವು ಈಗ ಹಿಂಗ ಬೇಡ ಬೇಡ ಅಂತ ಅನ್ಕೊಂಡು ಮೂಲ್ಯಾಕ ಕೂತ್ವಲ್ಲಿ ಈ ಮದ್ವಿನ ನಾವು ಮಾಡಿ ಮುಗಿಸೋನ್ ಬೇ. ನೋಡ್ರಿ ನಾ ಈಗ ಹೇಳಕೊಂತೀನಿ, ನನ್ನ ಮಾತು ಮೀರಿ ಈ ಮನ್ಯಾಗ ಏನಾರ ಮದುವೆ ಆತ ಮತ್ತು ನಾನು ಏನು ಮಾಡ್ತೀನಿ ನೋಡ್ರಿ. ಶ್ಯಾಮ ಇತ್ತಾಗ ಬಾಲ ಸ್ವಲ್ಪ ಇಲ್ಲಿ ತಗ. ಅಲ್ಲ ಆಗಲಿಂದನೂ ನನ್ನ ಮಾತು ನಡಿಲಿಲ್ಲ ಅಂದ್ರೆ ಈ ಮನ್ಯಾಗ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಈ ಮನೆ ನನ್ನ ಮಾತು ನಡಿಬೇಕು, ಇಲ್ಲಾಂದ್ರೆ ನಾನು ಏನು ಮಾಡ್ಕೋತೀನಿ ನನಗೆ ಗೊತ್ತಾಯಿಲ್ಲ ಅಂತ ಹೇಳಕೊಂತಿದ್ದಿ. ಅಷ್ಟಕ್ಕೂ ಏನು ಮಾಡ್ತಿದ್ದೆ ನೀನು? ನೋಡು, ನಿನ್ನ ಮಾತಿನ ಈ ಮನ್ಯಾಗ ನಡೆಯಂಗಿಲ್ಲ. ನೀನು ಹ್ಞೂ ಅಂದ್ರೆ ಅಷ್ಟ, ಹ್ಞೂ ಅಂದ್ರೆ ಅಷ್ಟ. ಈ ಮದುವೆ ಮಾತ್ರ ನಡೀತೈತಿ ಅಂದ್ರೆ ನಡೀತೈತಿ. ಈಗ ಏನು ಮಾಡ್ತಿದ್ದಿ ನೀನು? ಏನು ಕಿತ್ಕೋತಿದ್ದಿ ಅದನ್ನು ಹೇಳ ಮೊದಲು. ನೀವೇನಾರ ನನ್ನ ಮಾತು ಮೀರಿ ಈ ಮನ್ಯಾಗ ಏನಾರ ಮದುವೆ ಮಾಡಿದ್ರಂದ್ರೆ ನಾ ವಿಷ ಕುಡ್ದು ಈಗಲೇ ಸತ್ತೋಕ್ಕಿನಿ. ಲೇ ನಿನಗೇನಾರು ಹುಚ್ಚು ಕಿಚ್ಚಿಡ್ದೈತಾನೆ, ಎದಕ್ಕೆ ಹಿಂಗೆ ಮಾತಾಡಕೊಂತೀರಿ? ನೀ ಹಿಂಗೆಲ್ಲ ಮಾಡಿದ್ರೆ ಹೆಂಗೆ ಹೇಳಿ? ನನ್ನ ಮಾತಂದ್ರೆ ಮಾತ, ನಾನು ಮಾತ್ರ ಯಾರ ಮಾತು ಕೇಳಂಗಿಲ್ಲ. ನೀವು ಮಾಡ್ರಿ ಮದುವೆನ, ಈಗಿಂದ ಈಗಲೇ ವಿಷ ಕುಡ್ದು ನಿಮ್ಮ ಕಣ್ಣು ಮುಂದೆ ಸಾಯ್ತೀನಿ ನಾನು. ಅವಾಗ ಗೊತ್ತಾಕೈತಿ ನಿಮಗೆ. ಈಗ ನನ್ನ ಮಾತು ನಡಿಬೇಕಂದ್ರೆ ನಡಿಬೇಕಷ್ಟ. ಶ್ಯಾಮ ನಿಂತಾರ ಒಂದು 200 ರೂಪಾಯಿ ಇದ್ರೆ ಕೊಡ್ಲು ಇಲ್ಲಿ. ಯವ್ವ 200 ರೂಪಾಯಿ ಎದಕ್ಕೆ ಬೇ? ಏನ ನೀನು ಹೆಂಡ್ತಿ ವಿಷ ಕುಡಿತೀನಿ ಅಂತ ಅನ್ನಕುಂತಾಳಲ್ಲ, ಆಕಿ ಅಂಗಡಿಗೆ ಹೋಗಿ ವಿಷ ತೊಗೊಂಬಂದು ಕುಡಿಯಾಕ ಭಾಳ ಹೊತ್ತಿಡ್ತೈತಿ. ಅದಕ್ಕೆ ನೀ 200 ರೂಪಾಯಿ ಕೊಡು, ಈಗಿಂದ ಈಗಲೇ ಹೋಗಿ ವಿಷ ತೊಗೊಂಬಂದು ಆಕೆ ಕೈಯಾಗ ನಾನು ಕೊಡ್ತೀನಿ, ಕುಡಿಲಿ. ಆಕೆಗೆ ಹೆಂಗೆ ಸಾಯ್ಬೇಕಂತ ಆಸೆ ಐತಲ್ಲ, ಸಾಯ್ಲಿ. ಎದಕ್ಕೆ? ಹೌದಿಲ್ಲ? ಕೊಡು ಲಘುನ 200 ರೂಪಾಯಿ ಕೊಡು. ಅಯ್ಯ ಹೌದಲ್ಲ ಬೇ, ನೀನೇ ಹೇಳೋದು ಬರೋಬ್ಬರಿ ಐತಿ. ತಡಿಬೇ ಅಂತೇಳಿ 200 ರೂಪಾಯಿ 500 ರೂಪಾಯಿ ಐತಿ ಬೇ. ನೀನು ಹಂಗೆ ನೀನೇ ಕೊಟ್ಟಿದ್ದಿಲ್ಲ ರೊಕ್ಕ, ಅದ್ರಾಗ 500 ರೂಪಾಯಿ ಉಳ್ಕೊಂಡೈತಿ. ತೊಗೊಂಬಾ ಬೇ, ತಡಿ ತಗೋಬೇ. ಅತ್ತಿಯರ ಏನು ಮಾಡಕುಂತೀರಿ ನೀವು? ನೋಡ್ಲಿ, ನೀ ಜಾಸ್ತಿ ತ್ರಾಸ ತಗೋಬೇಡ. ಅಲ್ಲಿ ತನಕ ಸುಮ್ಮನೆ ಕಾಲು ನುಸ್ಕೊಂಡು ಇದಕ್ಕೆ ಹೋಗಿದ್ದಿ. ಅದಕ್ಕೆ ನಾನು ಹೋಗಿ ತೊಗೊಂಬರ್ತೀನಿ ತಡಿ. ಇಲ್ಲೇ ನಮ್ಮೆಲ್ಲರ ಮುಂದೆ ಕುಡಿಬೇಕಾ ನೀನು? ಮತ್ತೆ ಒಂದು ಫುಲ್ ಸ್ಟ್ರಾಂಗ್ ಇರೋ ತೊಗೊಂಬರ್ತೀನಿ. ಗಂಟ್ಲಿಂದ ಹೊಟ್ಟೆಗೆ ಅಷ್ಟಿಗೆ ನಿಂದು ಪ್ರಾಣನ ಹೋಗಿರ್ಬೇಕು. ಮತ್ತು ನಿನಗೆ ಜಾಸ್ತಿ ತ್ರಾಸ ಆಗೋದೇ ಬೇಡ. ಅದೇನದು ಬಾಯಿಂದ ವಾಂತಿ ಬರೋದು, ಅದೇನು ಬುರುಗು ಬರೋದು, ಆಮೇಲೆ ಹೊಟ್ಟೆಯೆಲ್ಲ ನೋಸೋದು ಅಂಥದ್ದು ತರಂಗಿಲ್ಲ ನಾನು. ಸೀದಾ ಬಾಯಿಗೆ ಹಾಕಿದ ತಕ್ಷಣ ಹೊಟ್ಟೆಗೆ ಹೋದ ತಕ್ಷಣ ಅಂತ ಪ್ರಾಣ ಬಿಟ್ಬಿಡೋಕೆ ನೀನು. ಅಂಥದ್ದು ತೊಗೊಂಬರ್ತೀನಿ ತಡಿ. 5 ನಿಮಿಷ ತಡಿ. ನೀನು ಹಿಂಗೆ ತೊಗೊಂಬಂದ್ಬಿಡ್ತೀನಿ. ಅತ್ತಿಯರ ನೀವೇನ್ರಿ ನೀವು ನನಗೆ ವಿಷ ಕುಡ್ಸಕ ರೆಡಿಯಾಗಿ ನಿಂತ್ಬಿಟ್ಟಿರನ್ರಿ? ಮತ್ತೆ ಏನು ಮಾಡೋಣ? ಬದುಕಕ್ಕೆ ಆಸೆ ಇಲ್ಲ ಅಂತ ಅಂದಮೇಲೆ ಎದಕ್ಕೆ ಬದುಕ್ತಿದ್ದಿ ಹೇಳಿ ನೀನು? ಈ ಮನ್ಯಾಗಂತೂ ನಿನ್ನ ಮಾತು ನಡೆಯೋಕೆ ನಾ ಬಿಡಂಗಿಲ್ಲ. ಹಂಗೆ ಈ ಮದ್ವೆ ನಿಂದ್ರಾಕೂ ನಾ ಬಿಡಂಗಿಲ್ಲ. ನಿನಗೆ ಈ ಮದುವೆ ನಡೆಯೋದು ನಿನಗೆ ಇಷ್ಟ ಇಲ್ಲ ಅಂದಮೇಲೆ ನಾವು ಯಾಕೆ ಒತ್ತಾಯ ಮಾಡೋಣ? ನಿನಗೆ ಬದುಕಕ್ಕೆ ಇಷ್ಟ ಇಲ್ಲ ಅಂದಮೇಲೆ ನಾವು ಯಾಕೆ ಒತ್ತಾಯ ಮಾಡೋಣ? ನಿನ್ನಿಂದಂತೂ ಈ ಮನೆಗೆ ಎಳ್ಳು ಕಾಳಷ್ಟು ಉಪಯೋಗ ಇಲ್ಲ. ಅಂದಮೇಲೆ ಎದಕ್ಕೆ ಬದುಕಿರ್ತಿದ್ದಿ? ತಗೋ ತಂದು ಕೊಡ್ತೀನಿ, ತಣ್ಣಗೆ ಕುಡಿದು ತಣ್ಣಗೆ ಹೊರಟೋಗ್ಬಿಡು. ಅವಾಗ ಈ ಮನೆಯೂ ತಣ್ಣಗಿರುತ್ತಾ, ನನ್ನ ಮಗನೂ ಆರಾಮಾಗಿರ್ತಾನೆ. ಅತ್ತಿಯರ ನಾನು ಹಂಗೆ ಬರೀ ಮಾತಿಗಷ್ಟ ಅಂದಿದ್ದು. ನಾನು ಯಾಕ್ರಿ ಎಣ್ಣೆ ಕುಡಿಲಿ ಆಕೆ ಮದುವೆ ಸಲುವಾಗಿ? ನನಗಿನ 2 ಮಕ್ಕಳದಾರ, ನಾನು ಸಾಯಂಗಿಲ್ಲ. ನಾನು ಎದಕ್ಕೆ ಸಾಯಿಲಿ? ನೀವೇನು ಬಿಡ್ರಿ, ನನ್ನನ್ನು ಸಾಯ್ಸಾಕ ನಿಂತ್ಬಿಟ್ಟಿರಿ. ನನ್ನ ಏನಾರು ಯಾಕೆ ಮಾಡ್ಕೊಂಡು ಹೋಗ್ರಿ. ನಾನು ಬದುಕ್ಬೇಕಷ್ಟ. ಹಂಗಂದ್ರೆ ತಪ್ಪಗ ಬಾಯಿ ಮುಚ್ಕೊಂಡು ಗಪ್ಪಗ ಮೂಲ್ಯಾಗ ಬಿದ್ದಿರ್ಬೇಕು. ಹೆಚ್ಚು ಕಮ್ಮಿ ಮಾತಾಡಂಗಿಲ್ಲ. ಈ ಮದುವೆ ನಿನಗೆ ಇಷ್ಟ ಆಯ್ತಾ ಇಲ್ಲ ಅಂತ ಕೇಳಂಗಿಲ್ಲ. ನಿನಗೆ ಸುಮ್ಮನೆ ಇರ್ಬೇಕಷ್ಟ. ನಮಗೆಲ್ಲ ಇಷ್ಟ ಐತಿ, ನಾವು ಈ ಮದುವೆ ಮಾಡಾರ. ಏನಾರು ಯಾಕೆ ಮಾಡ್ಕೊಂಡು ಹಾಳಾಗೋಗ್ರಿ. ನನಗೆ ಅದಕ್ಕೆ ಬೇಕಾಗೈತಿ. ನಡಿಲೇ, ನೀನೇ ಇಲ್ಲೇ ಬಾಯ್ ತಕೊಂಡು ನಿಂತೆಲ್ಲ, ನಡಿ ಒಳಕ. ಸಂಬಂಧೆಲ್ಲ ಸೂತ್ರಿಲ್ಲ. ಆಕೆ ಮದುವೆ ನಾ ಯಾಕೆ ತಲೆ ಕೆಡ್ಸ್ಕೊಂಡ? ಯವ್ವ ಚಲೋ ಮಾಡಿದಿ ನೋಡ್ಬೇ ನೀನು. ನನ್ನನ್ನು ಏನೋ ಮಾಡಾಳಾಕಿ. ಆಕಿನ ಹೆಂಗೆ ಬಾಯ ಮುಚ್ಚಿಸ್ಬೇಕು, ಹೆಂಗೆ ಮೂಲ್ಯಾಗ ಕುಂದಿರ್ಸ್ಬೇಕು ಅನ್ನೋದು ನನಗೆ ಚಂದ ಗೊತ್ತೈತಿ. ಏನೂ ತಲೆ ಕೆಡ್ಸ್ಕೋಬೇಡ. ಸರಿ ಬೇ ಯವ್ವ, ನೀನಿರೋ ತನಕ ನಾನದ ತಲೆನ ಕೆಡ್ಸ್ಕೊಳಲ್ಲ. ಲಲಿತವ್ವ, ನನಗೆ ನಿಮ್ಮ ಕಾಕಗಂತೂ ಈ ಸಂಬಂಧ ಭಾಳ ಇಷ್ಟ ಆಗೈತಿ. ನಿನಗೆ ಹೆಂಗವ್ವ ಈ ಸಂಬಂಧ? ಒಪ್ಗೆನಾ? ಆ ಹುಡುಗ ಒಪ್ಗೆನಾ? ಮಗಳ ಒತ್ತಾಯ ಏನೂ ಇಲ್ಲವ. ನಿನಗಿಷ್ಟ ಅಂದ್ರೆ ನಾವು ಮುಂದುವರಿತೀವಿ, ಇಲ್ಲ ಅಂದ್ರೆ ಮತ್ತೆ ಬೇರೆ ಸಂಬಂಧನೂ ನೋಡಿದ್ರಾತು. ಆದ್ರೆ ಈ ಸಂಬಂಧ ಅಂತೂ ಭಾಳ ಚಲೋ ಐತವ. ಯಾಕಂದ್ರೆ ಇಲ್ಲೇ ಇರ್ತಿದ್ದಿ, ನಮ್ಮ ಕಣ್ಣು ಮುಂದೆ ಇರ್ತಿದ್ದಿ. ಆಮೇಲೆ ನಮ್ಗೆ ಗೊತ್ತಿರೋರ ಅದ ನಮ್ಮ ದೋಸ್ತ ಅದಾನವ ಮಂಜಪ್ಪ, ಒಪ್ಕೊಂಡ್ರೆ ಚಲೋ ಅಂತ ನಮಗೆ ಅನಿಸ್ತೈತಿ. ನಿನಗೆ ಹೆಂಗವ? ಕಾಕ, ನಿನಗೆ ಮತ್ತು ಅಮ್ಮಗಿಷ್ಟ ಅಂದ್ರೆ ನನಗೂ ಇಷ್ಟನ. ಒಬ್ಬ ನನ್ನ ಮೊಮ್ಮಗಳಿಗೆ ಇಷ್ಟ ಆತಂದ್ರೆ ಮುಂದೆ ಏನು ಮಾಡೋಕೆ ಏನಂತ ನಂಗೆ ಗೊತ್ತೈತಿ. ಸರಿ ನಮ್ಮ ಒಳಗೋಗಿ ನೀನು. ಯಮ್ಮ ನಮಗೇನೋ ಒಪ್ಪಿಗೆ ಐತಿ, ಅಲ್ಲಿ ಅವ್ರ ಮನ್ಯಾಗ ಎಲ್ರಿಗೂ ಒಪ್ಪಿಗೆ ಐತಿ ಏನನ್ನೋದು ನೀನ ತಿಳ್ಕೊತೀಯ ಬೇ? ಸರಿ ತಗೋ. ಅವರು ಇವತ್ತೊಂದಿನ ಎಲ್ಲಿ ಏನು ಎತ್ತನ್ನೋದು ಯೋಚನೆ ಮಾಡಲಿ. ನಾಳೆ ಬೆಳಗ್ಗೆನೇ ಅವ್ರ ಮನೆ ತಲೆ ಹೋಗಿ ಮಾತಾಡಿ ಬರ್ತೀನಿ ನಾನು. ಸರಿನಾ? ಹ್ಞೂ ಬೇವ, ಅಷ್ಟು ಮಾಡಿಬಿಡು. ಹೆಂಗೋ ಒಂದು ನನ್ನ ಮಗಳ ಮದುವೆ ಚಲೋನ ತಂಗಾದ್ರೆ ಅಷ್ಟ ಸಾಕು.
ಎಲ್ಲ ಚಲೋನ ಆಕೈತಿ ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನಾನು ಇವತ್ತೊಂದಿನ ಯೋಚನೆ ಮಾಡಲಿ, ಮತ್ತು ಇವತ್ತರ ನೋಡೋಗಾರ ಒಮ್ಮಕ್ಕ ಇವತ್ತ ಹೋಗಿ ಕೇಳೋದೇ ಸರಿ ಇರಂಗಿಲ್ಲ. ನಾಳೆ ನಾನು ಹೋಗಿ ಕೇಳಿ ಬರ್ತೀನಿ ತಗೋ. ಸರಿ ಆತ್ ಬಿ.